ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹೊಸದಾಗಿ ಯೂಟ್ಯೂಬ್ ನೇಮ್ ಚೇಂಜ್ ಆಗಿದೆ ನಂದು, ಸ್ವಾತಿ ಅಡ್ಡ ಅಂತ. ಇವತ್ತಿನ ವಿಡಿಯೋ ಇಸ್ ಸಿಂಪಲ್. ನಾನು ಈ ಫ್ಯೂಚರ್ ರೀಡಿಂಗ್ಸ್, ಟ್ಯಾರೋಟ್ ಕಾರ್ಡ್ಸ್, ಕರೆಕ್ಟಾಗಿ ಹೇಳ್ತೀನಿ ಗೊತ್ತಿಲ್ಲ, ಮತ್ತೆ ಟ್ಯಾರೋಟ್ ಕಾರ್ಡ್ಸ್ ಅದೆಲ್ಲ ನಂಬಲ್ಲ. ಬಟ್ ದೆನ್ ಯೂಟ್ಯೂಬ್ ಕಾಂಟೆಂಟ್ಗೋಸ್ಕರ ಮಾಡಬೇಕಲ್ಲ, ಸೊ ಮಾಡೋಣ ಅಂತ. ಮೇನ್ ಫೋಕಸ್ ಇರೋದು I want to know what is going to happen in my career, ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಹೆಂಗೆ ಹೋಗುತ್ತೆ ಈ ವರ್ಷ ಅಂತ. ಆಮೇಲೆ ಫ್ಯಾಮಿಲಿಗೆ ನನ್ನಿಂದ ಹೆಂಗೆ ಸಪೋರ್ಟ್ ಮಾಡೋಕ್ಕಾಗುತ್ತೆ. ಲಾಸ್ಟ್ ಒನ್ ಇಸ್ ಲವ್ ಲೈಫ್. ಇದು ಐ ಡೋಂಟ್ ವಾಂಟ್ ಟು, ಬಟ್ ಇರಲಿ ಅಂತ. ಐ ವಾಂಟ್ ಟು ಆಸ್ಕ್ ಪ್ರೋಸ್ ಆ್ಯಂಡ್ ಕಾನ್ಸ್ ಬೋತ್. ಬರೀ ಎಲ್ಲ ಫೇರಿ ಟೇಲ್ಸ್ ಆಗಿದ್ದರೆ ನನಗೆ ಅದು ಸೂಟ್ ಆಗಲ್ಲ. ಸೊ ಲೆಟ್ಸ್ ಸ್ಟಾರ್ಟ್. ನಾನು ಪ್ರಾಂಪ್ಟ್ ಹಾಕಿ ಬರ್ತೀನಿ. ಓಕೆ ಗೈಸ್, ಐ ಗಾಟ್ ದ ವಾಟ್ ಎವರ್ ಆನ್ಸರ್ಸ್. ಫಸ್ಟ್ ಒನ್, ಕರಿಯರ್, ಜಾಬ್ ಆ್ಯಂಡ್ ಸ್ಟೇಬಲ್ ಇನ್ಕಮ್ ಬಗ್ಗೆ. ಕಾರ್ಡ್ಸ್ ಪಾಯಿಂಟ್ ಟು ಸ್ಟಡಿ ಗ್ರೋತ್, ನಾಟ್ ಸಡನ್ ಲಕ್. ಅ ಸ್ಟ್ರಕ್ಚರ್ಡ್ ಜಾಬ್ ಆರ್ ಕಾರ್ಪೊರೇಟ್ ಆರ್ ಸ್ಕಿಲ್ ಬೇಸ್ಡ್ ರೋಲ್ ಬ್ರಿಂಗ್ಸ್ ಸ್ಟೆಬಿಲಿಟಿ ಇನ್ ದ ನೆಕ್ಸ್ಟ್ ಫೇಸ್. ಓಕೆ, ಯು ಆರ್ ಗುಡ್ ಅಟ್ ರೋಲ್ಸ್ ನೀಡಿಂಗ್ ಕಮ್ಯುನಿಕೇಷನ್, research, coordination. I suck at them. Cons: early phase feels slow or underpaid. Overthinking decisions may delay progress. Consistency greater than perfection. Okay, noted. Second one, content creation journey. Pros: strong signs of organic growth. Your audience is genuinely connected. I swear to God, ನಂಗೆ ಅದೇ ಬೇಕಿರೋದು. A niche plus personality combo works in your favor. Okay. Potential to monetize if you stay consistent for 6 to 12 months. Cons: burnout or comparison with others can block momentum. Growth may feel non-linear. Family, health, and my contribution towards my family. You play the role of emotional backbone in the family. Your support, mentally plus practically, genuinely helps family stability. What about money? Am I not contributing with money? Cons: taking on too much responsibility can drain you. You may ignore your own needs while caring for others. Okay, last one, love life. Let's go. Love comes through friendship or shared interests. Emotional depth and loyalty are strong themes. It better be, bro. It better be. Cons: delays or mixed signals early on. You may overgive. Boundaries are key. Okay, I will definitely set boundaries if I get one. If I find the one. ಟ್ರಾನ್ಸಿಷನ್ ಮಾಡ್ಬೋದಲ್ಲ ಹಿಂಗೆ? ನೋಡಿ, ನನ್ನ ಫೇಸೇ ಕವರ್ ಆಗಿಬಿಡ್ತಾ ಈ ಲ್ಯಾಪ್ಟಾಪಲ್ಲಿ, ಅಷ್ಟು ದೊಡ್ಡದಿದೆ ಈ ಲ್ಯಾಪ್ಟಾಪ್. ಓಕೆ, ಓವರ್ ಆಲ್ ಸ್ಲೋ ಬಟ್ ಸಾಲಿಡ್ ವಿನ್ಸ್. ಬ್ಯಾಲೆನ್ಸ್ ಆಂಬಿಷನ್ ವಿತ್ ಸೆಲ್ಫ್ ಕೇರ್. ಕನ್ಸಿಸ್ಟೆನ್ಸಿ ಬೀಟ್ಸ್ ಸ್ಪೀಡ್. ಟ್ಯಾರೋಟ್ ಕಾರ್ಡ್ಸ್ ಆಮೇಲೆ ಫ್ಯೂಚರ್ ರೀಡಿಂಗ್ ಬಗ್ಗೆ ನಾನೇನು ಹೇಳೋದಂದರೆ, ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ದಟ್ ಒನ್ ಫ್ಯೂಯಲ್ ಆರ್ ಎನರ್ಜಿ ಆರ್ ಪುಷ್ ಸಿಕ್ತಂಗೆ ಆಗುತ್ತೆ. ಇಫ್ ಯು ಕೀಪ್ ವರ್ಕಿಂಗ್ ಕನ್ಸಿಸ್ಟೆಂಟ್ಲಿ ಬೈ ನಾಟ್ ಗಿವಿಂಗ್ ಅಪ್, ಯು ಮೈಟ್ ರೀಚ್ ದಟ್ ಗೋಲ್. ಸೊ ಡೋಂಟ್ ಗಿವ್ ಅಪ್. ಮುಂದಕ್ಕೆ ಈ ಬೆನಿಫಿಟ್ ನಿಂಗೆ ಸಿಗುತ್ತೆ ನೀನು ಕೆಲಸ ಮಾಡಿದ್ರೆ. ದಟ್ ಈಸ್ ವಾಟ್ ದಿಸ್ ಆಲ್ ಫ್ಯೂಚರ್ ರೀಡಿಂಗ್ ಈಸ್ ಆಲ್ ಅಬೌಟ್, ಇಸ್ ವಾಟ್ ಐ ಬಿಲೀವ್ ಇನ್. ನೀವು ಅದು ಮುಂದಕ್ಕೆ ಆದರೆ ಆಗುತ್ತೆ, ಓದಿದ್ದೀನಲ್ಲ ನನ್ನ ಭವಿಷ್ಯದಲ್ಲಿ ಹಿಂಗಿದೆಯಲ್ಲ ಅಂತ ನೋಡಿ ಸುಮ್ಮನೆ ಕೂತ್ಕೊಂಡ್ರೆ ಐ ಡೋಂಟ್ ಥಿಂಕ್ ಎನಿಥಿಂಗ್ ಇಸ್ ಪಾಸಿಬಲ್. ಸೊ ಕೀಪ್ ವರ್ಕಿಂಗ್, ಬಿ ಕನ್ಸಿಸ್ಟೆಂಟ್ ವಿತೌಟ್ ಹ್ಯಾವಿಂಗ್ ಎನಿ ಹೋಪ್ಸ್. ಜಸ್ಟ್ ಬ್ಲೈಂಡ್ಲಿ ಡೂ ವಾಟ್ ಯು ವಾಂಟ್ ಟು ಡೂ ಅಷ್ಟೇ. ಬೇರೆದೆಲ್ಲ ಮಿಕ್ಕಿದೆಲ್ಲ ಇಟ್ ಫಾಲೋಸ್ ಯು ಜರ್ನಿಯಲ್ಲಿ ಅನ್ನೋದು ನನ್ನ ಪರ್ಸೆಪ್ಷನ್. ಸೊ ದಿಸ್ ವಾಸ್ ಆಲ್ ಅಬೌಟ್ ಟ್ಯಾರೋಟ್ ರೀಡಿಂಗ್. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗುವ. ಅಲ್ಲಿ ತನಕ